ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ದುರ್ಗಾಜಿ ಅನ್ಲಾಕ್ಸ್ಗೆ ಸ್ವಾಗತ. ನೋಡಿ, ಈ ರೀತಿಯಾಗಿರುವಂಥ ಉದ್ದವಾದಂಥ ಶಾವಿಗೆಯನ್ನು ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿರುವಂತಹ ಉದುರಾಗಿರುವಂತಹ ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ಈ ವಿಡಿಯೋ ಮೂಲಕ ನಾವು ತಿಳ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ಯಾವಾಗಲೂ ರವೆ ಉಪ್ಪಿಟ್ಟು ತಿಂದು ತಿಂದು ಬೇಜಾರಾದಾಗ ಈ ರೀತಿಯಾಗಿ ಶಾವಿಗೆಯನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಮಕ್ಕಳು ಮ್ಯಾಗಿ ಕೇಳಿದಾಗ ಕೂಡ ನೀವು ಇದನ್ನೇ ಮಾಡಿಕೊಟ್ರು ತುಂಬ ಖುಷಿಯಿಂದ ತಿಂತಾರೆ. ಅಷ್ಟು ಚೆನ್ನಾಗಿ ಬರುತ್ತೆ. ಮ್ಯಾಗಿ ರೀತಿಯೇ ಇದು ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬರುತ್ತೆ. ಇದಕ್ಕೆ ಬೇಕಾಗಿರುವಂತಹ ತರಕಾರಿ ಯಾವುದಂದರೆ ಒಂದು ಈರುಳ್ಳಿ, ಒಂದು ಅರ್ಧ ಕ್ಯಾರೆಟು, ಒಂದು 4-5 ಬೀನ್ಸು, ಒಂದು ಸ್ವಲ್ಪ ನಾವು ಒಂದು ಅರ್ಧದಷ್ಟು ಆಲೂಗಡ್ಡೆಯನ್ನು ತೊಗೊಳ್ಳೋಣ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಟೊಮೊಟೊವನ್ನು ತೊಗೊಳ್ಳೋಣ. ಒಂದು ಬಾಣಲಿಗೆ ನಾವೀಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಆವಾಗ ನಾವು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆಯನ್ನು ನಾವು ಈ ರೀತಿಯಾಗಿ ಚಟಪಟ ಅಂತ ಸಿಡಿಸ್ಕೊಂಡ್ಬಿಟ್ಟು ಅದಕ್ಕೆ ಕರಿಬೇವನ್ನು ಕೂಡ ಹಾಕಿ ಅದೇ ರೀತಿಯಾಗಿ ಮತ್ತೆ ನಾವು ಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಫ್ರೈ ಆದಮೇಲೆ ನಾವು ಈರುಳ್ಳಿ ಕೂಡ ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ನಾವು ಟೊಮೊಟೊವನ್ನು ಹಾಕೋದು ಬೇಡ, ಯಾಕಂದರೆ ಅದು ಹುಳಿ ಅಂಶ ಇರೋದ್ರಿಂದ ಕ್ಯಾರೆಟ್ ಆಗಲಿ ಬೀನ್ಸ್ ಆಗಲಿ ಬೇಗನೆ ಬೇಯೋದಿಲ್ಲ. ಅದಕ್ಕೋಸ್ಕರ ನಾವು ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆಯನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಅದನ್ನು ಕುದಿಸ್ಬಿಟ್ಟು ಅವು ಬೆಂದ ಮೇಲೆ ನಾವು ಟೊಮೊಟೊವನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು. ಆವಾಗ ತರಕಾರಿಗೆ ಎಲ್ಲ ನೀಟಾಗಿ ಅದು ಉಪ್ಪು ಕ್ಲೀನಾಗಿ ಎಲ್ಲ ಕವರ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಚೆನ್ನಾಗಿ ಇದನ್ನ ಒಂದು 5 ನಿಮಿಷ ಬೇಯಿಸ್ಬಿಟ್ಟು ತದನಂತರ ನಾವು ಟೊಮೊಟೊವನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಈ ರೀತಿಯಾಗಿ ಮತ್ತೆ ನಾವು ಬೇಯಿಸ್ಕೋಬೇಕು. ಈ ರೀತಿಯಾಗಿ ಎಲ್ಲ ತರಕಾರಿಯನ್ನು ಹಾಕ್ಬಿಟ್ಟು ನಾವು ಉಪ್ಪಿಟ್ಟು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಆದಮೇಲೆ ನಾವು 1.5 ಕಪ್ಪಷ್ಟು ನೀರನ್ನು ಹಾಕಬೇಕು. ಈ ಉದ್ದ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೆ ನಮಗೆ ಅಳತೆ ಗೊತ್ತಾಗಲ್ಲ ಎಷ್ಟು ನೀರು ಹಾಕಬೇಕು ಅನ್ನೋದನ್ನು. ಅದೇ ನಾವು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ, ಆ ಉಪ್ಪಿಟ್ಟು ಮಾಡಬೇಕಾದ್ರೆ ನಾವು ಯಾವ ಲೋಟದಲ್ಲಿ ನೀರನ್ನು ಹಾಕ್ತೀವೋ ಅದೇ ಲೋಟದಲ್ಲಿ ನೀವು ಅದಕ್ಕೆ 3 ಲೋಟ ಹಾಕಿದರೆ ಇದಕ್ಕೆ 2 ಲೋಟ ಹಾಕಿದರೆ ಸಾಕು. ಕರೆಕ್ಟಾಗಿ ಉದುರಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ನೋಡಿ, ಈ ರೀತಿಯಾಗಿ ಉದ್ದ ಶಾವಿಗೆ ಇರೋದನ್ನ ನಾನು ಈ ರೀತಿಯಾಗಿ ಮುರ್ಕೊಳ್ತಾ ಇದ್ದೀನಿ. ಅಂದರೆ ಈ ರೀತಿಯಾಗಿ ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದಕ್ಕಿಂತ ಚಿಕ್ಕದಾದರೂ ಕೂಡ ಮಾಡ್ಕೋಬೋದು. ಇಲ್ಲ ನಮಗೆ ಉದುರಾಗಿ ಮ್ಯಾಗಿ ಥರ ದೊಡ್ಡದಾಗಿದ್ದರೆ ಚೆನ್ನಾಗಿ ಅನ್ನೋದಾದರೆ ನೀವು ಆ ರೀತಿ ಕೂಡ ಉದ್ದವಾಗಿಯೇ ಬಿಟ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದ್ದ ಮೇಲೆ ಅದು ನಾವು ಇವಾಗ ಶಾವಿಗೆಯನ್ನು ಇದಕ್ಕೆ ಹಾಕಬೇಕು. ನೀವು ಇದಕ್ಕೆ ಮಕ್ಕಳು ತಿನ್ನೋದಾದರೆ ಸ್ವಲ್ಪ ಇದಕ್ಕೆ ಮ್ಯಾಗಿ ಪೌಡರ್ ಬರುತ್ತಲ್ವ, ಮ್ಯಾಗಿ ಮಸಾಲ, ಅದನ್ನು ಕೂಡ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅವರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕೋಸ್ಕರ ಅದನ್ನ ಹಾಕಬೇಕಷ್ಟೇ. ಇಲ್ಲಾಂದರೆ ನೀವು ಈ ರೀತಿಯಾಗಿ ಸಾದಾ ಕೂಡ ಮಾಡ್ಕೋಬೋದು, ಯಾವುದೇ ಮಸಾಲೆ ಇಲ್ದಲೇ. ಇದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದು ನಿಮಗೆ ಆಪ್ಷನಲ್ಲು. ಅದೇ ಮಕ್ಕಳಿಗೋಸ್ಕರ ನಿಮಗೇನಾದರೂ ಅದು ಮ್ಯಾಗಿ ಥರ ಬೇಕು ಅನಿಸಿದರೆ ಆ ಮಸಾಲೆಯನ್ನು ಹಾಕಿ ಅಷ್ಟೇ. ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿಯಾಗಿದ್ದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದಂಥ ಅನೇಕ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ಸಿಗ್ತಾ ಹೋಗ್ತವೆ. ರೆಸಿಪಿಗಳಾಗಿರ್ಬೋದು, ಮನೆಮದ್ದುಗಳಾಗಿರ್ಬೋದು, ಟಿಪ್ಸ್ಗಳಾಗಿರ್ಬೋದು, ಸಾಕಷ್ಟು ನಮ್ಮ ಚಾನಲ್ನಲ್ಲಿ ಸಿಗ್ತವೆ. ಮೊದಲು ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಕೇಳ್ಕೊಳ್ತಾ, ನೋಡಿ, ಈ ರೀತಿಯಾಗಿ ನೀರು ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನಾವು ಶಾವಿಗೆಯನ್ನು ಹಾಕಬೇಕು. ಅದು ನೀರು ಜಾಸ್ತಿ ಇದ್ದರೆ ಇನ್ನು ಸ್ವಲ್ಪ ಶಾವಿಗೆಯನ್ನು ಹಾಕಬೇಕು. ನೋಡಿ, ಅದು ಒಟ್ಟು ನೀರು ಅದು ಕಮ್ಮಿ ಇರಬೇಕು, ಶಾವಿಗೆ ಜಾಸ್ತಿ ಇರಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ. ತುಂಬಾ ಚೆನ್ನಾಗಿ ಉದುರಾಗಿ ಬರುತ್ತೆ. ನೋಡಿ, ಎಷ್ಟು ಸೂಪರ್ ಟೇಸ್ಟಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೀವು ಸಂಜೆ ಸ್ನ್ಯಾಕ್ಸಿಗೆ ಕೂಡ ಇದನ್ನ ಬಳಸ್ಕೋಬೋದು, ತಿಂಡಿ ಕೂಡ ಬಳಸ್ಕೋಬೋದು. ಪಟಾಪಟ್ ಅಂತ ಇದು ರೆಡಿಯಾಗಿ ಹೋಗ್ಬಿಡುತ್ತೆ. ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ನೋಡಿ, ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.